ಸಂಪೂರ್ಣ ಗ್ರಹಣ ಗೋಚರವಾಗಿದ್ದು ಮೋಡಗಳು ಸರಿದ ಬಳಿಕ ಸಂಪೂರ್ಣ ಚಂದ್ರ ಗೋಚರವಾಗಿದೆ. ಬೆಂಗಳೂರಿನಲ್ಲಿ ಸಂಪೂರ್ಣ ಗ್ರಹಣ ಗೋಚರವಾಗಿದ್ದು ಗ್ರಹಣ ಇಳಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಖಗ್ರಾಸ ರಕ್ತ ಚಂದ್ರ ಗ್ರಹಣ ಗೋಚರವಾಗಿದೆ. ಕೆಲವು ಸಮಯಗಳ ನಂತರ ಮೋಡ ಕವಿದ ವಾತಾವರಣ ಇದ್ದಿದ್ರಿಂದ ರಕ್ತಚಂದ್ರ ಗ್ರಹಣ ಗೋಚರವಾಗಿರಲಿಲ್ಲ. ನೀವು ಈಗಾಗಲೇ ಕೆಲವರು ಮಾತನಾಡ್ತಾ ಇದ್ರು, ಅಂದ್ರೆ ನೆಹರು ತಾರಾಲಯದಲ್ಲಿ ರಕ್ತಚಂದ್ರ ಗ್ರಹಣದ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕುಟುಂಬ ಸಮೇತರಾಗಿ ನೆಹರು ತಾರಾಲಯಕ್ಕೆ ಆಗಮಿಸಿದ್ರು. ಪುಟ್ಟ ಪುಟ್ಟ ಮಕ್ಕಳು ಜೊತೆಗೆ ವೃದ್ಧರು ಕೂಡ ರಕ್ತಚಂದ್ರ ಗ್ರಹಣವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿದ್ರು. ಆದರೆ ಮೋಡ ಕವಿದ ವಾತಾವರಣ ಇದ್ದಿದ್ರಿಂದ ಗೋಚರವಾಗಿರಲಿಲ್ಲ. ಆದರೆ ಈಗ ಸಂಪೂರ್ಣವಾಗಿ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಗೋಚರವಾಗಿದ್ದು ಇನ್ನೇನು ರಕ್ತಚಂದ್ರ ಗ್ರಹಣ ಮುಕ್ತಾಯವಾಗಲಿದೆ. 1:26ಕ್ಕೆ ಚಂದ್ರಗ್ರಹಣ ಮೋಕ್ಷ ಆಗಲಿದೆ. ಹೀಗಾಗಿ ಸ್ವಲ್ಪವೇ ಬಿಳಿ ಬಣ್ಣದಿಂದ ಚಂದಿರ ಕಾಣಿಸಿಕೊಂಡಿದ್ದಾನೆ. ಬೆಂಗಳೂರಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ಬೆಂಗಳೂರಿನಲ್ಲಿ ಸ್ವಲ್ಪವೇ ಚಂದಿರ ಬಿಳಿ ಬಣ್ಣಕ್ಕೆ ತಿರುಗುತ್ತಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಈ ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನರು ಕಾತುರದಿಂದ ಕಾಯ್ತಾ ಇದ್ರು. ಇಡೀ ವಿಶ್ವವೇ ಈ ಅದ್ಭುತ ಕ್ಷಣವನ್ನ, ಈ ವಿಸ್ಮಯವನ್ನ ಕಣ್ತುಂಬಿಕೊಂಡಿದೆ. ಅತಿ ದೊಡ್ಡ ಗ್ರಹಣವಾಗಿದ್ದು ವರ್ಷದ 2ನೇ ಮತ್ತು ಕೊನೆಯ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಸಂಭವಿಸಿದ್ದು ಈ ವಿಸ್ಮಯವನ್ನ ಹಲವಾರು ಜನರು ಕಣ್ತುಂಬಿಕೊಂಡಿದ್ದು ಒಬ್ಬೊಬ್ಬರು ಒಂದೊಂದು ರೀತಿ ಈ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣವನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮೋಡ ಕವಿದ ವಾತಾವರಣ ಇದ್ದಿದ್ರಿಂದ ಶುರುವಿನ ಸಂದರ್ಭದಲ್ಲಿ ಅಂದ್ರೆ 9:57ರ ಸಂದರ್ಭದಲ್ಲಿ ಕಾಣಿಸಿತ್ತು. ಅದಾದ ನಂತರ ಗೋಚರವಾಗಿರಲಿಲ್ಲ. ಆದರೆ ಈಗ ಕಂಪ್ಲೀಟ್ ಆಗಿ ಮತ್ತೆ ಬೆಂಗಳೂರಿನಲ್ಲಿ ರಕ್ತಚಂದ್ರ ಗ್ರಹಣ ಗೋಚರವಾಗ್ತಾ ಇದೆ. ಸ್ವಲ್ಪವೇ ಬಿಳಿ ಬಣ್ಣದಿಂದ ಚಂದ್ರ ಕಾಣಿಸಿಕೊಳ್ತಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಇನ್ನು ಮತ್ತೊಂದು ಕಡೆ ಧಾರವಾಡದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಅರ್ಧ ಭಾಗ ಕಿತ್ತಳೆ ಬಣ್ಣದಿಂದ ಚಂದಿರ ಕಾಣಿಸ್ತಾ ಇದ್ರೆ ಇನ್ನು ಸ್ವಲ್ಪ ಭಾಗ ಬಿಳಿ ಬಣ್ಣದಿಂದ ಧಾರವಾಡದಲ್ಲಿ ಕಾಣಿಸ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ಇವತ್ತು ಚಂದಿರ ರಕ್ತ ವರ್ಣದಲ್ಲಿ ಕಾಣಿಸಿಕೊಂಡಿದ್ದು ಈ ವಿಶೇಷ ಕ್ಷಣವನ್ನ, ವಿಸ್ಮಯವನ್ನ ಕಣ್ತುಂಬಿಕೊಂಡಿದ್ದಾರೆ ಹಲವಾರು ಜನರು. ವರ್ಷದ ಕೊನೆಯ ಚಂದ್ರಗ್ರಹಣ ಸಾಕಷ್ಟು ಕೌತುಕವನ್ನ ಮೂಡಿಸಿದ್ದು ಈ ವರ್ಷದ ಕೊನೆಯ ಚಂದ್ರಗ್ರಹಣವನ್ನ ನೋಡಿ ಹಲವರು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಘು, ಚಂದ್ರಗ್ರಹಣ ವೀಕ್ಷಣೆ ಮಾಡೋದಕ್ಕೆ ನೆಹರು ತಾರಾಲಯದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು? ಈಗ ಚಂದ್ರ ಯಾವ ರೀತಿಯಾಗಿ ಗೋಚರ ಆಗ್ತಾ ಇದೆ ರಾಘು? ಕವ್ಯ, ನಾನು ನೇರವಾಗಿ ಚಂದ್ರನನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇದ್ದೀರಿ, ಪ್ರಾರಂಭದಲ್ಲಿ ಯಾವಾಗ ಚಂದ್ರಗ್ರಹಣ ಆರಂಭ ಆಯಿತು ಆ ಸಂದರ್ಭದಲ್ಲಿ ಆಗಾಗ ಮೋಡ ಕವಿದ ವಾತಾವರಣ ಉಂಟಾಗ್ತಾ ಇತ್ತು. ಸೊ ಆ ಕಾರಣದಿಂದಾಗಿ ಅನೇಕ ಬಾರಿ ಚಂದ್ರ ಒಂದು ಸ್ವಲ್ಪ ಕಣ್ಣ ಮುಚ್ಚಲೆ ಆಡುವಂತಹ ಕೆಲಸಗಳಾಗ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಜನರಿಗೆ ಸರಿಯಾಗಿ ಗೋಚರ ಆಗ್ತಾ ಇರಲಿಲ್ಲ. ಯಾವಾಗ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಆಗಿ ಕೆಲ ಹೊತ್ತಾಯಿತು ಆ ಸಂದರ್ಭದಲ್ಲಿ ಸಂಪೂರ್ಣ ಮೋಡವೆಲ್ಲವೂ ಕೂಡ ಸರಿದ ಬಳಿಕವಾಗಿ ಈಗ ಬಹಳ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಚಂದ್ರಗ್ರಹಣದ ಮೋಕ್ಷ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಕಳೆಯುತ್ತೆ, ಅಂದ್ರೆ ಆ ಮೋಕ್ಷ ಆಗುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಿ. ನಾನು ನೆಹರು ತಾರಾಲಯದ ಮುಂಭಾಗದಿಂದ ನಿಮಗೆ ಚಂದ್ರಗ್ರಹಣದ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೇನೆ. ಅನೇಕ ವ್ಯವಸ್ಥೆಗಳನ್ನು ಇಲ್ಲೂ ಕೂಡ ಮಾಡಿಕೊಳ್ಳಲಾಗಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ರು. ಯಾವಾಗ ಮೋಡ ಕವಿಯೋದಕ್ಕೆ ಶುರುವಾಯಿತು ಆಗಾಗ ಚಂದ್ರ ಕಣ್ಣ ಮುಚ್ಚಲೆಯನ್ನು ನೋಡೋದಕ್ಕೆ ಶುರು ಮಾಡ್ದ ಆ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಅನೇಕರು ಇಲ್ಲಿಂದ ಹೊರಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಸೊ ಈಗ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಒಂದಷ್ಟು ಜನ ಪೂರ್ಣ ಪ್ರಮಾಣದ ಗೋಚರ ಯಾವಾಗ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆಗ ಅದನ್ನು ನೋಡುವಂಥದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಲೂ ಕೂಡ ತಾವು ಗಮನಿಸ್ತಾ ಇದ್ರಿ, ಕೆಲವೊಂದಷ್ಟು ಕುಟುಂಬದವರು, ಕೆಲವೊಂದಷ್ಟು ಜನ ಇನ್ನೂ ಕೂಡ ಚಂದ್ರಗ್ರಹಣ ಏನು ಆಗ್ತಾ ಇದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸದ್ಯಕ್ಕೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥ ಕಾರಣಕ್ಕಾಗಿ ಅದನ್ನ ನೋಡುವಂಥದ್ದು ಕೂಡ ಬಹಳ ಕ್ಲಿಯರ್ ಆಗಿ ನಮಗೆ ಕಾಣ ಸಿಗ್ತಾ ಇದೆ. ಕುಟುಂಬ ಸಮೇತರಾಗಿ ಅವರೆಲ್ಲರೂ ಕೂಡ ಬಂದಿರುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇದೆ. ಸಾರ್ವಜನಿಕರಿದ್ದಾರೆ, ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತಾನೆ. ಸರ್, ಕೊನೆಗೂ ಮೋಡ ಕವಿದು ನೀಟಾಗಿ ಬಹಳ ಕ್ಲಿಯರ್ ಆಗಿ ಗ್ರಹಣ ಕಾಣ್ತಾ ಇದೆ. ನೋಡಿದ್ವಿ. ನಾವು 2 ಅವರಿಂದ ವೆಯ್ಟ್ ಮಾಡ್ತಾ ಇದೀವಿ. ಆಗಾಗ ಮೋಡ ಬಂದು ಡಿಸ್ಟರ್ಬ್ ಮಾಡ್ತಾ ಇತ್ತು. ಈಗ ಕ್ಲಿಯರ್ ಆಗಿ ಕಾಣ್ತು. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಈ ಚಾನ್ಸ್ ನಾವು ಬಿಟ್ರೆ ಇನ್ನು 2028 ಡಿಸೆಂಬರ್ ನೋಡ್ಬೇಕಾಯ್ತು. ಈ ಅವಕಾಶ ಸಿಕ್ಕಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ಕುಟುಂಬ ಸಮೇತ ಬಂದಿರುವಂತದ್ದು ಹೇಗೆ? ಹೌದೌದು, ಕುಟುಂಬ ಸಮೇತ ಬಂದಿದ್ದೀರಿ. ಓಕೆ, ತಾವು ಸಹ ನೋಡಿದ್ರ ಪೂರ್ಣ ಪ್ರಮಾಣದ ಗ್ರಹಣ ಕಾಣಿಸ್ತು, ಎಷ್ಟು ಖುಷಿ ಆಗ್ತಾ ಇದೆ?
ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ತಾರಾಲಯದಲ್ಲಿ ಈ ರೀತಿ ಒಂದು ಟೆಲಿಸ್ಕೋಪಲ್ಲಿ ನೋಡ್ಲಿಕ್ಕೆ ಅನುಕೂಲ ಆಗಿದ್ದರಿಂದ ನನ್ನ ಮಗಳಿಗೂ ಕೂಡ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಾವು ಸೂರ್ಯ ಅಂದರೆ ಈಗ ನನಗೆ ಸೂರ್ಯ ಅಂದರೆ ಒಂದು ಗ್ರಹ ಅಂತ ಗೊತ್ತಿದೆ, ಮಕ್ಕಳು ನಾವು ಚಂದಮಾಮ ಅಂತ ತೋರಿಸ್ತೀವಿ. ಇಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಒಂದು ಮನೋಭಾವನೆ ಇರುತ್ತೆ. ಇಲ್ಲಿ ಗ್ರಹಣ ಹೇಗೆ ಯಾವ ರೀತಿ ಅಂತ ಒಂದು ಲೈವ್ ಆಗಿ ನೋಡ್ಲಿಕ್ಕೆ ಇಲ್ಲಿ ನಮ್ಗೆ ಅವಕಾಶ ಆಯಿತು. ಹಾಗಾಗಿ ನನ್ನ ಜೊತೆಗೆ ಮಗಳನ್ನು ಕೂಡ ಕರ್ಕೊಬಂದೆ. ಆರಂಭದಲ್ಲಿ ಬಹಳ ಮೋಡ ಕವಿದಿತ್ತು, ಕಾಣುತ್ತೋ ಕಾಣಲ್ವೋ ಅನ್ನುವಂಥ ಒಂದಷ್ಟು ಬೇಸರ ಕೂಡ ಇತ್ತು. ಬಟ್ ಈಗ ಪೂರ್ಣ ಪ್ರಮಾಣದಲ್ಲಿ ಮೋಡ ಎಲ್ಲವೂ ಕೂಡ ಸೈಡ್ಗೆ ಹೋಗಿರುವಂಥದ್ದು ಈಗ ಪೂರ್ಣ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ತುಂಬ ಸಂತೋಷ ನಮ್ಗೆ ಆಗ್ತಾ ಇದೆ. ಮೊದಲು ಆರಂಭದಲ್ಲಿ ಸ್ವಲ್ಪ ಬೇಜಾರಾಯಿತು, ಏನು ನಮಗೆ ಗೋಚರ ಆಗ್ತಾ ಇಲ್ವಾ ಅಂತ ಹೇಳಿ. ಬೇರೆ ಬೇರೆ ಈಗ ನಾವು ಟಿ ವಿಲಿ ನೋಡಿದಾಗ ಉಕ್ರೇನ್ ಆಗಿರ್ಬೋದು, ಬೇರೆ ದೇಶಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೆಂಪಾಗಿ ಕಾಣ್ತಾ ಇತ್ತು. ನಮ್ಮಲ್ಲಿ ಏನೋ ಸಾಮಾನ್ಯವಾಗಿದೆ ಅಲ್ಲ ಅನಿಸ್ತು. ಸಮಯ ಹೋದಾದಾಗಲೂ ಮೋಡ ನಮ್ಗೆ ಇದಾದಾಗಲೂ ತುಂಬ ಸ್ಪಷ್ಟವಾಗಿ ನಮಗೆ ಗೋಚರ ಆಗಿದ್ದರಿಂದ ತುಂಬ ಖುಷಿ ಆಗ್ತಾ ಇದೆ. ಅದು ಇಲ್ಲಿ ಟೆಲಿಸ್ಕೋಪಲ್ಲಿ ನೋಡಿದಾಗಲಂತೂ ಸೊ ಹೀಗೂ ಒಂದು ವಿಸ್ಮಯ ಇದೆಯಾ, ಗ್ರಹಗಳು ನಮ್ಗೆ ಇಷ್ಟು ಸುಂದರವಾಗಿ ಗೋಚರ ಆಗತ್ತಾ ಅಂತ ಅನಿಸ್ತಾ ಇದೆ. ನೀವು ನೋಡಿದ್ರಾ, ಖುಷಿ ಆಯ್ತಾ, ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ. ವೈಟ್ ಆಗಿತ್ತು, ರೌಂಡ್ ಆಗಿ ರೆಡ್ ಆಗಿತ್ತು, ಅದು ಒಂಥರ ಬಾಲ್ ಥರ ಇತ್ತು ಫೋಟೋ ತೆಗಿಬೇಕಾದ್ರೆ. ಇವಾಗ ರಿಯಲ್ ಚಂದ್ರ ವೈಟ್ ಆಗಿ ನೋಡ್ಬೇಕು. ಆಮೇಲೆ ಮುಂಚೆ ವೈಟ್ ಆಗಿತ್ತು, ಅದೇ ಈಗ ಫುಲ್ ರೆಡ್ ಆಗಿದೆ, ಚೆನ್ನಾಗಿತ್ತು. ಮುಂಚೆ ಯಾವಾಗಾದ್ರೂ ನೋಡಿದ್ರಾ ನೀವು ಈ ರೀತಿ ಚಂದ್ರಗ್ರಹಣ? ಯಾವಾಗಾದ್ರೂ ಮುಂಚೆ ನೋಡಿದ್ರಾ? ಇಲ್ಲ, ಯಾವತ್ತೂ ನೋಡಿಲ್ಲ. ಫಸ್ಟ್ ಟೈಮ್. ಇನ್ನು ಅನೇಕರು ಕೂಡ ಬಂದಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಇನ್ನು ಅನೇಕ ಕುಟುಂಬಸ್ಥರು ಅವರ ಕುಟುಂಬ ಸಮೇತವಾಗಿ ಬಂದು ಸಮಯ ಕಳೆದಿದ್ರು ಕೂಡ, ಕತ್ತಲಾಗಿದ್ರು ಕೂಡ, ಈ ಒಂದು ಸ್ವಲ್ಪ ಚಳಿ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಗ್ರಹಣವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್, ಮೋಡ ಇತ್ತು, ಕಾಣಲ್ವೇನೋ ಅನ್ನುವಂಥ ಬೇಸರು ಇತ್ತು. ಅನೇಕರು ಇಲ್ಲಿದ್ದಂಥವ್ರು ಹೋದ್ರು ಕಾಣಲ್ಲ ಅಂತೇಳಿ. ತಾವು ಇಲ್ಲೇ ಇದ್ದೀರಿ, ನೋಡಿದ್ರಿ, ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು ನೇಚರ್ಸ್ ಒಂದು ಬ್ಯೂಟಿ ಮಿಸ್ ಮಾಡ್ಕೊಂಡಿದ್ದು ಇಲ್ಲಿ ಬರ್ದೇ ಇದ್ರೆ ನಾವು. ಓಕೆ, ನಿಮ್ಗೇನು ಅನಿಸ್ತಾ ಇದೆ ಮೇಡಮ್? ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಸಾಮಾನ್ಯವಾಗಿ ಈ ಗ್ರಹಣದ ಸಂದರ್ಭದಲ್ಲಿ ಓಡಾಟ ಮಾಡಬಾರ್ದು, ನೋಡಬಾರ್ದು, ಇವೆಲ್ಲವನ್ನು ಕೂಡ ಹೇಳ್ತಾರೆ. ಇವತ್ತು ಕುಟುಂಬ ಸಮೇತರಾಗಿ ನೀವೆಲ್ಲರೂ ಕೂಡ ಬಂದು ನೋಡ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಯಿತು. ಏನು ಹೇಳ್ತೀವಿ? ತುಂಬ ಲಕ್ಕಿ ನಾವು. ಪ್ಲಾನೆಟೋರಿಯಂ ಇಲ್ಲೇ ಇದೆ, ಬೆಂಗಳೂರಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು ನೋಡಿ. ಮೋಡ ಇತ್ತಲ್ಲ, ಅವಾಗ ಏನು ಅನಿಸ್ತಾಯ್ತು? ಕಾಣಲ್ವೇನೋ ಅನ್ನೋಂಥದ್ದು ಏನಾದ್ರು ಬೇಜಾರಿದ್ದಾಗ? ಫುಲ್ ಹೋಪ್ಸ್ ಇತ್ತು, ಕಾಣುತ್ತೆ ಅಂತ. ನೋಡಿದ್ರೆ ಈಗ ಟೆಲಿಸ್ಕೋಪಲ್ಲಿ ನೋಡಿದ್ರೆ ಹೇಗೆ? ಟೆಲಿಸ್ಕೋಪಲ್ಲಿ ನೋಡಿದ್ವಿ. ಓಕೆ, ಫೈನ್. ಇದು ಕಾವ್ಯ, ಇಲ್ಲಿರುವಂತಹ ಸಾರ್ವಜನಿಕರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೋಡ ಕವಿದ ಕಾರಣಕ್ಕಾಗಿ ಕಾಣಲ್ಲ ಅನ್ನುವಂಥ ಒಂದಷ್ಟು ಮನಸ್ಥಿತಿಯಲ್ಲಿದ್ದರು. ಬಟ್ ಎಂಡ್ ಆಫ್ ದಿ ಡೇ ನೀಟಾಗಿ ಅದೆಲ್ಲವೂ ಕೂಡ, ಮೋಡಗಳೆಲ್ಲವೂ ಕೂಡ ಸರಿದಂತಹ ಕಾರಣಕ್ಕಾಗಿ ಬಹಳ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಬೆಂಗಳೂರಿನಲ್ಲೂ ಕೂಡ ಚಂದ್ರಗ್ರಹಣ ಕಂಡಿರುವಂಥ ಕಾರಣಕ್ಕಾಗಿ ಚಂದ್ರನ ವೀಕ್ಷಣೆ ಮಾಡಿ ಬಹಳ ಸಂತಸವನ್ನ ಕುಟುಂಬ ಸಮೇತ ಬಂದಿರುವಂಥ ಅನೇಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ಸೋ ಮಚ್ ರಾಘು. ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಖಗ್ರಾಸ ರಕ್ತ ಚಂದ್ರಗ್ರಹಣದ ವೀಕ್ಷಣೆಗೆ ಬೆಂಗಳೂರಿನಲ್ಲಿ ನೆಹರು ತಾರಾಲಯದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಕುಟುಂಬ ಸಮೇತರಾಗಿ ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ನೆಹರು ತಾರಾಲಯಕ್ಕೆ ಸಾಕಷ್ಟು ಜನರು ಆಗಮಿಸಿದರು. ಆದರೆ ಆರಂಭದ ಸಂದರ್ಭದಲ್ಲಿ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಸಾಕಷ್ಟು ಸಮಯ ಚಂದ್ರ ಗೋಚರವಾಗಿರಲಿಲ್ಲ. ಹೀಗಾಗಿ ಶುರುವಿನ ಸಂದರ್ಭದಲ್ಲಿ ಕೆಲವರು ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಚಂದ್ರಗ್ರಹಣ ಮೋಕ್ಷಕಾಲ ಹತ್ತಿರ ಬರ್ತಿದ್ದಂತೆ ಚಂದ್ರ ಕಂಗೊಳಿಸ್ತಿದ್ದಾನೆ, ಚಂದ್ರ ಕಾಣಿಸ್ಕೊಳ್ತಾ ಇದ್ದಾನೆ. ಅಂದರೆ ಖಗ್ರಾಸ ರಕ್ತ ಚಂದ್ರಗ್ರಹಣ ಕಂಗೊಳಿಸಿದ್ದು ಸಾಕಷ್ಟು ಜನರು ಈ ಅದ್ಭುತ ಕ್ಷಣವನ್ನು ನೋಡಿ, ಈ ವಿಸ್ಮಯವನ್ನು ನೋಡಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿದರು. ಕುಟುಂಬ ಸಮೇತರಾಗಿ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ನೆಹರು ತಾರಾಲಯಕ್ಕೆ ಕರೆದುಕೊಂಡು ಬಂದು ಈ ರಕ್ತ ಚಂದ್ರಗ್ರಹಣದ ವೀಕ್ಷಣೆಯನ್ನು ಮಾಡಿಸಿದ್ದಾರೆ. ಮಕ್ಕಳು ಕೂಡ ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ರು. ಯಾವ ರೀತಿಯಾಗಿ ಚಂದ್ರ ಕಂಗೊಳಿಸಿದ, ಯಾವ ರೀತಿಯಾಗಿ ಕಾಣಿಸ್ತಾ ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಮಕ್ಕಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ರು. ತುಂಬ ಸುಂದರವಾಗಿ ಚಂದ್ರ ಕಾಣಿಸಿಕೊಂಡ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ನೆಹರು ತಾರಾಲಯದಲ್ಲಿ ರಕ್ತ ಚಂದ್ರಗ್ರಹಣದ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಇನ್ನು ಚಿಕ್ಕೋಡಿ, ಬೀದರ್, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಚಂದ್ರ ಕಾಣಿಸ್ಕೊಳ್ತಿದ್ದಾನೆ ಅನ್ನುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರ್ಬೋದು. ಈಗಾಗಲೇ ಅರ್ಧ ಭಾಗ ಬಿಳಿ ಬಣ್ಣದಿಂದ ಚಂದ್ರ ಆವರಿಸಿಕೊಂಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ
ಗಮನಿಸ್ತಾ ಇರ್ಬೋದು. ಇನ್ನೇನು 1:26ಕ್ಕೆ ಚಂದ್ರಗ್ರಹಣ ಮುಕ್ತಾಯವಾಗಲಿದೆ, ಗ್ರಹಣ ಮೋಕ್ಷವಾಗಲಿದೆ. ಹೀಗಾಗಿ ಈಗಾಗಲೇ ಚಂದ್ರ ಇನ್ನು ಸಾಮಾನ್ಯವಾಗಿ ಎಂದಿನಂತೆ ಕಾಣಿಸ್ಕೊಳ್ತಿದ್ದಂತೆ ಅರ್ಧ ಚಂದ್ರಭಾಗ ಬಿಳಿ ಬಣ್ಣದಂತೆ ಕಂಗೊಳಿಸ್ತಾ ಇದ್ದಾನೆ. ಚಂದ್ರನ ಅರ್ಧ ಭಾಗ ಅಂದರೆ ಅರ್ಧ ಬಿಳಿ ಬಣ್ಣದಿಂದ ಆವರಿಸಿದ್ದು, ಇನ್ನರ್ಧ ಭಾಗ ಕೆಂಪು ಬಣ್ಣದಿಂದ ಚಂದಿರ ಕಂಗೊಳಿಸ್ತಾ ಇದ್ದಾನೆ. ಚಿಕ್ಕೋಡಿ, ಬೀದರ್, ಬೆಂಗಳೂರಿನಲ್ಲಿ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಯಾವ ರೀತಿಯಾಗಿ ಸದ್ಯಕ್ಕೆ ಈಗ ಯಾವ ರೀತಿಯಾಗಿ ಗೋಚರವಾಗ್ತಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ಬಾಹ್ಯಾಕಾಶದಲ್ಲಿ ರಕ್ತ ಚಂದ್ರಗ್ರಹಣ ಶುರುವಾದಾಗಿನಿಂದಲೂ ಕೂಡ ಸಾಕಷ್ಟು ಜನರು ಈ ಕೌತುಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ರು. ಏನು ಮಂಡ್ಯದಲ್ಲಿ ಯಾವ ರೀತಿಯಾಗಿ ಚಂದ್ರ ಗೋಚರವಾಗ್ತಾ ಇದೆ ಸದ್ಯದ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇರ್ಬೋದು. ಮಂಡ್ಯದಲ್ಲೂ ಕೂಡ ಈಗ ಚಂದಿರನ ಕಾಲು ಭಾಗದಷ್ಟು ಬಿಳಿ ಬಣ್ಣದಿಂದ ಕಾಣಿಸ್ಕೊಳ್ತಾ ಇದೆ. ಬಿಳಿ ಬಣ್ಣದಿಂದ ಕಾಲು ಭಾಗದಷ್ಟು ಕಂಗೊಳಿಸ್ತಾ ಇದ್ರೆ ಇನ್ನ ಮುಕ್ಕಾಲು ಭಾಗದಷ್ಟು ಕೆಂಪು ಬಣ್ಣದಿಂದ ಚಂದ್ರ ಕಂಗೊಳಿಸ್ತಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ಬೆಂಗಳೂರಿನಲ್ಲಿ ಶುರುವಿನ ಸಂದರ್ಭದಲ್ಲಿ ಖಗ್ರಾಸ ರಕ್ತ ಚಂದ್ರಗ್ರಹಣ ಗೋಚರವಾಗಲಿಲ್ಲ. ಹೀಗಾಗಿ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ನೆಹರು ತಾರಾಲಯದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಚಂದ್ರಗ್ರಹಣದ ವೀಕ್ಷಣೆಗೆ. ಕುಟುಂಬ ಸಮೇತರಾಗಿ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಚಂದ್ರಗ್ರಹಣ ವೀಕ್ಷಣೆಯನ್ನ ಮಾಡಿದ್ದಾರೆ. ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಪುಟ್ಟ ಮಕ್ಕಳು ಕೂಡ ತಡರಾತ್ರಿಯವರೆಗೂ ಕಾದು ರಾಹುಗ್ರಸ್ತ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಿದ್ದಾರೆ. ಇನ್ನೇನು ಸ್ವಲ್ಪ ಸಮಯದಲ್ಲೇ ಗ್ರಹಣ ಮೋಕ್ಷವಾಗಲಿ, ಚಂದ್ರಗ್ರಹಣ ಮುಕ್ತಾಯವಾಗಲಿದೆ. 1:26ಕ್ಕೆ ಗ್ರಹಣ ಮುಕ್ತಾಯವಾಗಲಿದ್ದು, ಹೀಗಾಗಿ ಸ್ವಲ್ಪವೇ ಬಿಳಿ ಬಣ್ಣದಿಂದ ಚಂದ್ರನನ್ನ ಆವರಿಸಿಕೊಳ್ತಾ ಇದೆ. ಬಿಳಿ ಬಣ್ಣ ಯಾವ ರೀತಿಯಾಗಿ ಸ್ವಲ್ಪವೇ ಬಿಳಿ ಬಣ್ಣದಿಂದ ಆವರಿಸಿಕೊಳ್ತಿದೆ ಅನ್ನುವಂಥದ್ದನ್ನ ನೀವು ಕೂಡ ಗಮನಿಸ್ತಾ ಇರ್ಬೋದು. ಈಗಾಗಲೇ ಕಾಲು ಭಾಗದಷ್ಟು ಚಂದಿರನನ್ನ ಬಿಳಿ ಬಣ್ಣ ಆವರಿಸಿದ್ದು, ಇನ್ನು ಮುಕ್ಕಾಲು ಭಾಗದಷ್ಟು ಕೆಂಪು ಬಣ್ಣದಿಂದ ಚಂದ್ರ ಕಂಗೊಳಿಸ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಬೆಳಗಾವಿ, ಮಂಡ್ಯ, ಬೆಂಗಳೂರಿನಲ್ಲಿ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಗೋಚರವಾಗಿದ್ದು, ಭಾರತದಾದ್ಯಂತ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಗೋಚರವಾಗಿದ್ದು, ಇಡೀ ವಿಶ್ವದಾದ್ಯಂತ ಈ ರಕ್ತಚಂದ್ರ ಗ್ರಹಣವನ್ನು ಕಣ್ತುಂಬಿಕೊಂಡು ಹಲವಾರು ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ರು. ಇನ್ನೇನು ಕೆಲವು ಸ್ವಲ್ಪ ಸಮಯದಲ್ಲೇ ಇನ್ನೇನು ಚಂದ್ರಗ್ರಹಣ ಮುಕ್ತಾಯವಾಗಲಿದೆ. 1:26ಕ್ಕೆ ಚಂದ್ರಗ್ರಹಣ ಮುಕ್ತಾಯವಾಗಲಿದ್ದು, ಹೀಗಾಗಿ ಸ್ವಲ್ಪವೇ ಚಂದಿರ ಬಿಳಿ ಬಣ್ಣದಿಂದ ಆವರಿಸಿಕೊಳ್ತಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರ್ಬೋದು. ಹುಬ್ಬಳ್ಳಿ, ಬಾಗಲಕೋಟೆ, ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಿದ್ದಾನೆ ಚಂದಿರ ಅನ್ನೋದನ್ನು ಗಮನಿಸ್ತಾ ಇರ್ಬೋದು.